ಕನ್ನಡ ನಾಡಿನ ಸಮಸ್ತ ಕನ್ನಡ ಕುಲ ಕೋಟಿಯ ಮುಂದೆ ನೂತನ ಹೆಜ್ಜೆಯನ್ನು ಇಡಲು ಪ್ರಾರಂಭಿಸಿದ್ದು, ಈ ನೂತನ ಪ್ರಯತ್ನಕ್ಕೆ ತಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಸಹಕಾರ, ಪ್ರೋತ್ಸಾಹ ಅತ್ಯವಶ್ಯಕವಾಗಿದೆ. ಕನ್ನಡ ನಾಡಿನ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗಿ, ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ, ಭ್ರಷ್ಟರನ್ನು ಬೇಟೆಯಾಡಿ ಕನ್ನಡಿಗರ ಕಂಠವಾಗಿ ಜೇಂಕರಿಸಲು ನಿಮ್ಮ ಮುಂದೆ ಕರ್ನಾಟಕ ರಣಧೀರರ ವೇದಿಕೆಯ ಮುಂದಾಳಾದ ಶಂಕರ್ ಗೌಡ್ರು ಕೆಆರ್ ರವರ ಸಾರಥ್ಯದಲ್ಲಿ ನೂತನ ವಾಹಿನಿಯನ್ನು ಪ್ರಾರಂಭಿಸಿದ್ದು, ಈ ದಿನ ಶ್ರೀಗಳ ಆಶೀರ್ವಾದ ಮತ್ತು ಗಣ್ಯಾತಿ ಗಣ್ಯರ ಪ್ರೋತ್ಸಾಹದೊಂದಿಗೆ ನಿಮ್ಮ ಮುಂದೆ ವಾಹಿನಿಯನ್ನ ಲೋಕಾರ್ಪಣೆ ಮಾಡುತ್ತಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ಸದಾ ಇರಲಿ ಎಂದು ಕೋರುತ್ತಾ ಈಗ ನಿಮ್ಮ ಮುಂದೆ. ಆತ್ಮೀಯ ಕನ್ನಡ ಬಂಧುಗಳೇ, ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಿಮ್ಮ ಪ್ರೀತಿಯ ಶಂಕರ್ ಗೌಡ್ರು ಮಾಡುವ ನಮಸ್ಕಾರಗಳು. ಏನು ಸುಮಾರು 6 ವರ್ಷಗಳಿಂದಲೂ ಕೂಡ ಕರ್ನಾಟಕ ರಣಧೀರರ ವೇದಿಕೆಯ ವತಿಯಿಂದ ಸಾಕಷ್ಟು ಹೋರಾಟಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ತಮ್ಮೆಲ್ಲರ ಆಶೀರ್ವಾದ ನಮ್ಮಗಳ ಮೇಲಿದೆ. ಅದರಂತೆ ಸಂಘಟನೆ ವತಿಯಿಂದ ಅನೇಕ ಕಾನೂನಾತ್ಮಕ ಹೋರಾಟಗಳನ್ನು ಮಾಡಿದ್ದೇವೆ. ಅನೇಕ ಭ್ರಷ್ಟರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ನೊಂದಂಥ ಜನರಿಗೆ ಧ್ವನಿಯಾಗಿ ನಾವು ನಿಂತಿದ್ದೇವೆ. ಸಾಕಷ್ಟು ಹೋರಾಟಗಳನ್ನು ನಾವು ಜನರಿಗೆ ಮುಟ್ಟಿಸುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಅದು ನಮ್ಮ ಕರ್ತವ್ಯವೂ ಕೂಡ ಹೌದು. ಏಕೆಂದರೆ ಪ್ರತಿಯೊಂದು ಹೋರಾಟ ಇರ್ಬೋದು, ಚಳುವಳಿಗಳಿರ್ಬೋದು, ವಿಚಾರಗಳನ್ನು ಜನರಿಗೆ ತಲುಪಿಸಿ ಪ್ರತಿಯೊಂದು ಹೋರಾಟವನ್ನು ಜನಾಂದೋಲನವಾಗಿ ರೂಪಿಸಬೇಕಾದ್ದು ಒಬ್ಬ ಹೋರಾಟಗಾರರ ಕರ್ತವ್ಯವಾಗಿರ್ತದೆ. ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡಿ ಕರ್ನಾಟಕದ ರಣಧೀರರ ವೇದಿಕೆ ಒಂದು ದೊಡ್ಡ ಹೆಜ್ಜೆಯನ್ನಿಡೋದಕ್ಕೆ ತೀರ್ಮಾನ ಮಾಡಿದೆ. ಅದು ಏನಂದರೆ, ನಮ್ಮ ಸಂಘಟನೆಯ ಹೋರಾಟಗಳ ಜೊತೆಗೆ ಈ ಸಮಾಜದಲ್ಲಿನ ಅನೇಕ ಸತ್ಯ ಸಂಗತಿಗಳನ್ನು ಎಕ್ಕಿ ತೆಗೆದು ಜನರಿಗೆ ತಲುಪಿಸುವಂಥ ಕೆಲಸವನ್ನು, ಭ್ರಷ್ಟರನ್ನು ಬೇಟೆಯಾಡುವಂಥ ಕೆಲಸಗಳನ್ನು ಮಾಡಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಕರ್ನಾಟಕ ರಣಧೀರರ ವೇದಿಕೆಯ ಅಡಿಯಲ್ಲಿ ಸಮಸ್ತ ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ಸಹಕಾರದೊಂದಿಗೆ, ಏನು ಈ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಶ್ರೀಗಳ ಆಶೀರ್ವಾದದೊಂದಿಗೆ, ಜೊತೆಗೆ ಗಣ್ಯಮಾನರ ಸಹಕಾರದೊಂದಿಗೆ, ನಮ್ಮೆಲ್ಲ ಏನು ಕರ್ನಾಟಕ ರಣಧೀರರ ವೇದಿಕೆಯ ಕುಟುಂಬದ ಸದಸ್ಯರಿದ್ದೀರಿ, ತಮ್ಮೆಲ್ಲರ ಸಮ್ಮುಖದಲ್ಲಿ ಇಂದು ನೂತನವಾಗಿ ಒಂದು ವಾಹಿನಿಯನ್ನು, ಸುದ್ದಿವಾಹಿನಿಯನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಕರ್ನಾಟಕ ರಣಧೀರರ ವೇದಿಕೆ ಸಜ್ಜಾಗಿದೆ. ಎಲ್ಲ ತಮ್ಮ ಸಮ್ಮುಖದಲ್ಲಿ ಇಂದು ರಣಧೀರ ಸುದ್ದಿ ಎಂಬ ವಾಹಿನಿಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಕನ್ನಡ ನಾಡಿನ ಜನತೆ ಇಲ್ಲಿಯವರೆಗೂ ನಮಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟು, ಪ್ರೋತ್ಸಾಹವನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ. ಇನ್ನು ಮುಂದೆನೂ ಕೂಡ ನಮ್ಮ ರಣಧೀರ ಸುದ್ದಿವಾಹಿನಿಗಾಗ್ಬೋದು, ಜೊತೆಗೆ ಕರ್ನಾಟಕ ರಣಧೀರರ ವೇದಿಕೆಗಾಗ್ಬೋದು, ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಆಶೀರ್ವಾದವನ್ನು ಕೂಡ ಮಾಡಿ ನಮ್ಮನ್ನು ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ನಿಮ್ಮ ಎಲ್ಲರ ಪ್ರೀತಿ ಸದಾ ಹೀಗೆ ಇರಲಿ. ಇನ್ನು ಮತ್ತಷ್ಟು ನಮಗೆ ಸಹಕಾರವನ್ನು ನೀಡ್ರಿ ಅಂತ ಬೇಡ್ತಾ, ನಿಮ್ಮ ಮುಂದೆ ಇದೀಗ ಕರ್ನಾಟಕ ಸಮಸ್ತ ಕನ್ನಡಿಗರ ಬಾಂಧವರಿಗೆ ಇಂದು ರಣಧೀರ ಎಂಬ ಸುದ್ದಿವಾಹಿನಿಯನ್ನು ಲೋಕಾರ್ಪಣೆ ಮಾಡ್ತಿದ್ದೇವೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ಸಿದ್ಧವೋ ಸಿದ್ಧವೋ ಕನ್ನಡಕ್ಕೆ ಸಾಯಲು, ಸಿದ್ಧವೋ ಬದ್ಧವೋ ಕನ್ನಡಕ್ಕೆ ಬಾಳಲು.